ಹಾಲೆಲೂಯಾ. ದೇವರು ಮಾಡಿರುವಂತ ಅದ್ಭುತವಾದಂತ ದೇವರ ನಡೆಸುವಿಕೆ ಕುರಿತು ನಮ್ಮ ಪ್ರಿಯ ಸಹೋದರನೇ ಮತ್ತು ಸಹೋದರಿಯೇ, ದೈವಿಕವಾಗಿರುವ ದೇವರ ಮಹಿಮೆಯ ಪ್ರಭಾವದ ಮಕ್ಕಳು ನಾವು ಆಗಿದ್ದೇವೆ. ಯೇಸು ಸ್ವಾಮಿ ಪುನರುತ್ಥಾನವಾಗಲ್ಪಟ್ಟ ನಂತರ, ಯೇಸು ಸ್ವಾಮಿ ಮಹಿಮೆಯ ಜೀವವನ್ನು ಹೊಂದಿಕೊಳ್ಳಲ್ಪಟ್ಟ ನಂತರ 12 ಮಂದಿ ಶಿಷ್ಯರಲ್ಲಿ 10 ಜನ ಶಿಷ್ಯರು ಆ ಪುನರುತ್ಥಾನದ ಕರ್ತನನ್ನು ನೋಡಿದರು. ನೋಡಿ ಬಂದಂತಹ ಸಂದೇಶವನ್ನ ಇವತ್ತು ನಾವು ಕಾಣುತ್ತೇವೆ. 9 ನಾವು ನೋಡ್ತೇವೆ. ಆ 10 ಜನ ಶಿಷ್ಯರು ಇವತ್ತು 11ನೇ ತೋಮನ ಬಳಿಗೆ ಬಂದು ಅವರು ಹೇಳ್ತಾರೆ, ಪುನರುತ್ಥಾನದ ಯೇಸುವನ್ನು ನಾವು ನೋಡಿದ್ದೇನು. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 25, 27, 28ನೇ ವಚನಗಳಲ್ಲಿ ನಾವು ಓದಿಕೊಳ್ಳುವುದಾದರೆ, ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ತೋಮನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಆಮೇಲೆ ತೋಮನಿಗೆ ಯೇಸು, ನಿನ್ನ ಬೆರಳನ್ನು ಈ ಕಡೆಗೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯನ್ನ ಹಾಕು, ನಂಬದವನಾಗಿರಬೇಡ, ನಂಬುವನಾಗಿರು ಎಂದು ಹೇಳಿದನು. ಅದಕ್ಕೆ ತೋಮನು ಯೇಸುವಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿ ಆತನನ್ನು ಕೊಂಡಾಡಿದನು. ದೇವರಿಗೆ ಸ್ತೋತ್ರ. ಬಹಳ ಅದ್ಭುತವಾದಂತ ರಹಸ್ಯ. ಯೇಸು ಸ್ವಾಮಿ ಒಂದು ಕಡಿಮೆ 40 ಚಾಟಿ ಏಟುಗಳನ್ನು ತನ್ನ ಶರೀರದಲ್ಲಿ ಬಾಸುಂಡೆಗಳಾಗಿ ಅನುಭವಿಸಿದನು. ತಲೆಗೆ ಮುಳ್ಳು ಕಿರೀಟವನ್ನು ಧರಿಸಿಕೊಂಡನು. ಕೈಕಾಲುಗಳಿಗೆ ಮೊಳೆಯನ್ನು ಜಡಿಸಲ್ಪಟ್ಟನು. ಈಟಿಯಿಂದ ಪಕ್ಕೆಯನ್ನು ತಿವಿಸಲ್ಪಟ್ಟನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಪುನರುತ್ಥಾನವಾಗಲ್ಪಟ್ಟ ನಂತರ, ಮಹಿಮೆಯಾಗಿ ಆತನು ಆವರಿಸಲ್ಪಟ್ಟ ನಂತರ ಆ ದೇಹದಲ್ಲಿ ಗುರುತುಗಳು ಅದು ಹಾಗೆ ಕಾಣಲ್ಪಡ್ತಾ ಇತ್ತು. ಪಕ್ಕೆಯಲ್ಲಿರುವಂತಹ ಗುರುತು ಅದು ಹಾಗೆ ಕಾಣಲ್ಪಡ್ತಾ ಇತ್ತು. ಕೈಗಳಲ್ಲಿದ್ದಂತ ಮೊಳೆ ಹೊಡೆಯಲ್ಪಟ್ಟಂತ ಗುರುತು ಹಾಗೆ ಕಾಣಲ್ಪಡ್ತಾ ಇತ್ತು. ಪುನರುತ್ಥಾನವಾಗಲ್ಪಟ್ಟ ನಂತರವೂ ಸಹ ಮಹಿಮೆಯುಳ್ಳ ಹೊಸ ಶರೀರದಲ್ಲಿ ಆ ಗುರುತುಗಳು ಯಾಕಾಗಿ ಕಾಣಲ್ಪಟ್ಟಿತ್ತು ಎಂಬುದಾಗಿ ನೋಡುವುದಾದರೆ, ಮುಂಚಿತವಾಗಿ ಗೊತ್ತಿತ್ತು. ನೋಡಿ ನಂಬುವವನು ಆತನಿದ್ದಾನೆ, ತೋಮನು. ಹಾಲೆಲೂಯಾ. ಆ ತೋಮನೆ ಇವತ್ತು ನಾವು ನೋಡುತ್ತೇವೆ ದೇವರ ಸನ್ನಿಧಿಯಲ್ಲಿ ಆ ಯೇಸುವನ್ನು ಆತನನ್ನು ಹೇಳ್ತಾನೆ, ಪರೀಕ್ಷಿಸೋದಕ್ಕಾಗಿ ಮನಸ್ಸು ಮಾಡಿದ. ಆದರೆ ಆ ಯೇಸುವಿನ ಗುರುತುಗಳನ್ನು, ಆ ಗಾಯದ ಗುರುತುಗಳನ್ನು ನೋಡುವಾಗ ಆತನು ವ್ಯಥೆಪಟ್ಟವನಾಗ, ಅಯ್ಯೋ ಯೇಸುವೆ ಕ್ಷಮಿಸು, ನನ್ನ ಗುರುವೇ, ಇವತ್ತು ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿ ಆತನು ಅರಿಕೆ ಮಾಡಿದನು. ಆ ಕರ್ತನಿಗೋಸ್ಕರ ಅವನು ಹಿಂಬಾಲಿಸಿದನು. ಆ ಹಿಂಬಾಲಿಸಲ್ಪಟ್ಟಂತ ಹೆಜ್ಜೆಯೇ ಈ ನಮ್ಮ ಭಾರತ ದೇಶಕ್ಕೆ ಆ ಸ್ವಾಮಿಯನ್ನು, ಆ ಒಬ್ಬನೇ ದೇವರನ್ನು ಪ್ರಕಟಪಡಿಸುವುದಕ್ಕಾಗಿ ತೋಮನು ಭಾರತ ದೇಶಕ್ಕೆ ಬರಬೇಕಾಯಿತು. ದೇವರಿಗೆ ಸ್ತೋತ್ರ. ಆ ಪುನರುತ್ಥಾನವಾಗಲ್ಪಟ್ಟ ನಂತರ ಆ ಗಾಯದ ಗುರುತುಗಳನ್ನು ನೋಡಿದಂತ ತೋಮನೆ ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗುವುದಕ್ಕಾಗಿ ಭಾರತ ದೇಶಕ್ಕೆ ಬರಬೇಕಾಯಿತು. ಅನೇಕ ಕುಲ ಜನಾಂಗ ಭಾಷೆಗಳವರ ದೇಶ ಈ ದೇಶ, ಅನೇಕ ಭಾಷೆಗಳಿಂದ ಕೂಡಲ್ಪಟ್ಟಂತ ದೇಶ ಈ ದೇಶ, ಅನೇಕ ದೇವರುಗಳನ್ನು ಮಾಡಿಕೊಂಡಂತಹ ದೇಶ ಈ ದೇಶ, ಅದರಲ್ಲಿ ಜೀವಿಸುವ ದೇವರು ಯೇಸುವೆ ಎಂಬುದಾಗಿ ಸಾರುವುದಕ್ಕಾಗಿ ಈ ತೋಮನು ಈ ದೇಶಕ್ಕೆ ಆತನು ಬಂದನು. ಹಾಲೆಲೂಯಾ. ಇವತ್ತು ನಾವು ನೋಡುತ್ತೇವೆ, ಇವತ್ತು ಕರ್ತನು ಮಾನವರಿಗೋಸ್ಕರ ರಕ್ತವನ್ನು ಸುರಿಸಿ ಆತನು ಮಹಿಮೆಯುಳ್ಳ ನಿತ್ಯ ಜೀವನ ಕೊಡುತ್ತೇನೆಂಬುದಾಗಿ ಹೇಳಿದಂತ ಯೇಸುವನ್ನು ಸಾರುವಂತ ಆ ಕೃಪೆಯುಳ್ಳ ಭಾಗ್ಯ ಇವತ್ತು ತೋಮನ ಜೀವಿತದಲ್ಲಿ ಕೊಡಲ್ಪಟ್ಟದ್ರಿಂದಲೇ ಇವತ್ತು ನಾವುಗಳು ಕ್ರಿಸ್ತನನ್ನು ಆರಾಧಿಸುವಂತ ಆರಾಧಕರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಇದು ದೇವರ ಯೋಜನೆ ಆಗಲ್ಪಟ್ಟು ಇವತ್ತು ನಮ್ಮ ಮಧ್ಯದಲ್ಲಿ ಇಡಲ್ಪಟ್ಟಿದೆ. ದೇವರಿಗೆ ಮಹಿಮೆ ಆಗಲಿ.